ವಾವ್! ಎಷ್ಟು ಚೆನ್ನಾಗಿದೆ. ಇದ್ಯಾವ ಟೂರಿಸ್ಟ್ ಪ್ಲೇಸು ಅಂತ ಹೇಳಿ ಹುಡುಕ್ತಿದ್ದೀರಾ? ಬನ್ನಿ ತೋರಿಸ್ತೀನಿ. ಹಲೋ ಫ್ರೆಂಡ್ಸ್, ಹೇಗಿದ್ದಾರೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ನಾನು ತೋರಿಸ್ತಿದ್ದೀನಿ ನಮ್ಮ ಹಾಸ್ಟೆಲ್ ವ್ಯೂ ಹೇಗಿದೆ ಅಂತ ಅಂದ್ಬಿಟ್ಟು. ಎಲ್ಲರೂ ಹೋಮ್ ಟೂರ್ ಮಾಡಿದರೆ ನಾನು ಹಾಸ್ಟೆಲ್ ಟೂರ್ ಮಾಡೋಣ ಅಂತ ಅಂದ್ಬಿಟ್ಟು ಹೊಸ ಕಾನ್ಸೆಪ್ಟ್ ಹೊತ್ತಿಗೆ ಬಂದಿದ್ದೀನಿ. ನೋಡಿ, ನಾವು ಬಟ್ಟೆ ತೊಳೆಯೋ ಕಲ್ಲುಗಳು, ಈ ರೀತಿ ಜಾಗದಲ್ಲಿರೋ ಒಂಥರ ವ್ಯೂ ಪಾಯಿಂಟು, ಬೆಟ್ಟ ಗುಡ್ಡ, ನಿಸರ್ಗ, ಹಸಿರಾಗಿ ಸ್ವಚ್ಛ ಮನಸ್ಸಿನಿಂದ ಕಾಣ್ತಿದೆ ನಮ್ಮ ಹಾಸ್ಟೆಲ್. ಸೊ ಇದು ಬಂದ್ಬಿಟ್ಟು 3 ಫ್ಲೋರ್ ಇದೆ. ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಅಂತ ಅಂದ್ಬಿಟ್ಟು. ಸೊ ನಾವು ಬಂದ್ಬಿಟ್ಟು ಸೆಕೆಂಡ್ ಫ್ಲೋರಲ್ಲಿದ್ದೀನಿ. ಹಾಗೆ ಇಲ್ಲೆಲ್ಲ ಮಧ್ಯದಲ್ಲಿ ಹಸಿರು ಗಿಡಗಳನ್ನೆಲ್ಲ ಹಾಕ್ಯಾರೆ. ಮತ್ತು ರೂಮಲ್ಲೆಲ್ಲ ಈ ರೀತಿ ನಾವು ಡ್ರಾಯಿಂಗ್ಸ್ನೆಲ್ಲ ಬಿಡಿಸಿದ್ದೀವಿ. ಬಾತ್ರೂಮ್ ಎಲ್ಲ ಹೀಗಿದೆ, ತುಂಬಾ ಚೆನ್ನಾಗಿದೆ. ನೋಡಿ, ರೂಮೆಲ್ಲ ಹೀಗಿದೆ. ಫಸ್ಟು ನಾವು 3 ಮಂದಿ ಇರ್ತಿದ್ವಿ. ಇವಾಗ ಹಾಸ್ಟೆಲಲ್ಲಿ ಜನ ಜಾಸ್ತಿ ಆಗಿದ್ದಾರೆ ಅಂತ ಹೇಳಿ 3 ಮೆಂಬರ್ಸ್ನ ಮಾಡಿದ್ದು 4 ಆಗಿದ್ದಾರೆ ಟೋಟಲ್ ಆಗಿ. ಮತ್ತೊಂದು ಕಾಟ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ಯಾರೆ. ಸೊ ಟೇಬಲ್ಲು, ಕಬೋರ್ಡ್ಸು, ಈ ರೀತಿ ಕಿಟಕಿಯಿಂದ ನೋಡಿದರೆ ಸೀದಾ ಹೊಸ ಥರ ಒಳ್ಳೆ ವ್ಯೂ ಪಾಯಿಂಟ್ ಎಲ್ಲ ಕಾಣಿಸುತ್ತೆ ನಿಮಗೆ. ಸಖತ್ತಾಗಿರೋದು ಕಾಲೇಜಿನ ಒಂದು ದೃಶ್ಯ ಕಾಣುತ್ತೆ ನಿಮಗೆ ಕಿಟಕಿಯಿಂದ. ಮುಂದೆ ಇನ್ನೂ ಏನೇನು ಫೆಸಿಲಿಟೀಸ್ ಇದೆ ಅಂತ ಹೇಳ್ತೀನಿ, ಬನ್ನಿ. ನೋಡಿ, ಹೊರಗಡೆ ಬಂದರೆ ಈ ರೀತಿ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಹಾಗೆ ಹಸಿರು ಮನೆ ಅಂತ ಅಂದ್ಬಿಟ್ಟು ಫುಲ್ ಗಿಡ ಮರನೆಲ್ಲ ಬೆಳೆಸಿದ್ದಾರೆ. ತುಂಬಾ ಸೊಗಸಾಗಿದೆ ನಮ್ಮ ಹಾಸ್ಟೆಲ್. ನೀವು ಬಂದು ವೀಕ್ಷಣೆ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಆರ್ಕಿಟೆಕ್ಚರ್ ಮಾಡ್ಯಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ತುಂಬಾ ಬ್ಯೂಟಿಫುಲ್ ಆಗಿದೆ ಹಾಸ್ಟೆಲ್ಲು. ಹಾಗೆ ಹೀಗೆ ಕೆಳಗಡೆ ಗ್ರೌಂಡ್ ಫ್ಲೋರಿಗೆ ಹೋದರೆ ನಿಮಗೆ ಮೆಸ್ ಸಿಗುತ್ತೆ. ಮೆಸ್ ತೋರಿಸ್ತೀನಿ ಬನ್ನಿ. ನೋಡಿ, ಕೂರಲಿಕ್ಕೆ ಕುರ್ಚಿಗಳು, ಟೇಬಲ್ಗಳು ಎಷ್ಟು ಚೆನ್ನಾಗಿ ಸ್ಟೀಲಲ್ಲಿ ಮಾಡಿಸ್ಯಾರ ಅಂತ. ಮಧ್ಯಾಹ್ನದ ಹೊತ್ತು ಆಗಿದ್ದಕ್ಕೆ ನಮ್ಮ ಆಂಟಿರೆಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಸೊ ಸ್ವಚ್ಛತೆಯನ್ನು ಕಾಪಾಡ್ತಿದ್ದಾರೆ. ಸೊ ಡೈಲಿ ದೇವರಿಗೆ ಪೂಜೆ ಮಾಡ್ತಾರೆ. ಡೋಂಟ್ ವೇಸ್ಟ್ ಫುಡ್ ಅಂತ ಹಾಕ್ತಾರೆ ಬೋರ್ಡ್ನೆಲ್ಲ. ಸೊ ಈ ರೀತಿ ಫ್ರಿಜ್ ಫೆಸಿಲಿಟಿ, ಅನ್ನ ಸಾಂಬಾರೆಲ್ಲ ಈ ರೀತಿ ಮಾಡಿ ಹಾಕೋ ನಮ್ಮ ಆಂಟಿಗಳು. ತುಂಬಾ ಚೆನ್ನಾಗಿದೆ ನೋಡಿ, ಎಷ್ಟೊಂದು ಸೊಗಸಾಗಿ ಅನ್ನ ಸಾಂಬಾರು ಮಾಡಿರ್ತಾರೆ ಅಂತ ಅಂದ್ಬಿಟ್ಟು. ಹಾಗೆ ಇದೆಲ್ಲ ತುಂಬ ಸ್ವಚ್ಛತೆಯಿಂದ ಸುಂದರವಾಗಿ ಮಾಡ್ಯಾರೆ. ನೋಡಿ, ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಇದೆ. ಈ ರೀತಿ ಒಂದು ಸ್ಟೋರ್ ಹೌಸ್ ಕೂಡ ಇದೆ. ಇಲ್ಲಿ ಬಂದಿರೋ ಒಂದು ಕುಕ್ಕಿಂಗ್ ರೂಮ್ ಅಪೋಸಿಟ್ ಸ್ಟೋರ್ ರೂಮ್ ಕೂಡ ಮಾಡ್ಯಾರೆ. ಯಾಕಂದರೆ ಆಹಾರಗಳನ್ನು ಸ್ಟೋರ್ ಮಾಡಿಡಲಿಕ್ಕೆ. ಮತ್ತು ಇಲ್ಲಿ ವಾಶ್ ಬೇಸಿನ್ಸ್, ಆಮೇಲೆ ಕುಡಿಯುವ ನೀರಿನ ವ್ಯವಸ್ಥೆ, ಹಾಗೆ ಸ್ಟಡಿ ರೂಮ್, ಯೋಗ, ಸ್ಪೋರ್ಟ್ಸ್ ಹಾಲ್ ಎಲ್ಲ ತುಂಬಾ ಇದೆ. ತುಂಬ ಚೆನ್ನಾಗಿದೆ ನೋಡಿ. ರ್ಯಾಗಿಂಗ್ ವಾಸ್ ನಾಟ್ ಅಲೌಡ್ ಅಂತೆಲ್ಲ ಹಾಕ್ಯಾರೆ ಬೋರ್ಡು. ಮತ್ತು ಇಸ್ತ್ರಿ ಬಾಕ್ಸ್ನೆಲ್ಲ ಹಾಕೋ ಹಾಗಿಲ್ಲ, ಇಂಡಕ್ಷನೆಲ್ಲ ಯೂಸ್ ಮಾಡೋ ಹಾಗಿಲ್ಲ ಅಂತ ಬೋರ್ಡ್ ಹಾಕ್ಯಾರೆ. ಬಟ್ ನಾವು ಕೆಲವೊಮ್ಮೆ ಯೂಸ್ ಮಾಡಿದ್ದು ಇದೆ. ಸೊ ಪೇಪರ್ನೆಲ್ಲ ತರಿಸ್ತಾರೆ. ಪೇಪರ್ ಓದಲಿಕ್ಕೂ ಡೆಸ್ಕ್ ಇದೆ. ಹಾಗೆ ತುಂಬ ಚೆನ್ನಾಗಿದೆ ನಮ್ಮ ಹಾಸ್ಟೆಲ್. ನೀವು ಬಂದು ಇಲ್ಲಿ ಜಾಯ್ನ್ ಆಗ್ಬೋದು. ಬೇಕಾದರೆ 8000 ರುಪೀಸ್ ಅಷ್ಟೇ ಪರ್ ಇಯರ್. ಸೊ ಹಾಗೆ ರೂಮ್ನ ಕೀ ಇಟ್ಟೋಗ್ಲಿಕ್ಕೂ ಇಟ್ಟಿದ್ದಾರೆ. ಸ್ಲಿಪ್ಪರ್ ಸ್ಟ್ಯಾಂಡ್, ಡಸ್ಟ್ಬಿನ್ ಎಲ್ಲವನ್ನು ಕೊಟ್ಟಿದ್ದಾರೆ. ನೋಡಿ, ರೂಮ್ ಹೊರಗಡೆ ಈ ರೀತಿ ಇರುತ್ತೆ. ಅಕ್ಕಪಕ್ಕ ರೂಮ್ಸ್ಗಳು ತುಂಬಾ ಸೊಗಸಾಗಿದೆ. ನೀವು ಬಂದು ವೀಕ್ಷಣೆ ಮಾಡ್ಬೋದು. ನೋಡಿ, ಇದು ಯೋಗ ಹಾಲ್, ಮ್ಯಾಟ್ ಹಾಸಿ ಇಟ್ಟಿದ್ದಾರೆ. ಹೊರಗಡೆ ವ್ಯೂ ಕೂಡ ಇದೆ. ಈ ರೀತಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿದೆ ವ್ಯೂ, ಮಾತ್ರ ಸಖತ್ತಾಗಿದೆ. ಹಾಗೆ ಕಿಟಕಿಯ ಮಧ್ಯದಲ್ಲಿ ಈ ರೀತಿ ಗೂಡುಗಳನ್ನೆಲ್ಲ ಕಟ್ಟಿದ್ದಾವೆ ಹಕ್ಕಿಗಳ ಗೂಡುಗಳನ್ನು ಸವಿತಾ ಹೊರಗಡೆ ಪ್ರಪಂಚವನ್ನು ನೋಡ್ತಾ ನಮ್ಮ ಜೀವನವನ್ನು ಒಟ್ಟಿಗೆ ಕಳೀತಾ ಇದ್ದೀವಿ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ನನ್ನ ಡ್ರಾಯಿಂಗ್ಸ್ ಎಲ್ಲ ಹೀಗಿದೆ. ಸೊ ಮತ್ತೆ ಭೇಟಿಯಾಗೋಣ. ವೈಫೈ ಕನೆಕ್ಷನ್ ಕೂಡ ಇದೆ, ತುಂಬ ಯೂಸ್ಫುಲ್ ಆಗುತ್ತೆ. ನೀವು ಸ್ಟಡಿ ಹಾಲಿಗೆ ಹೋಗ್ಬಿಟ್ಟು ಆರಾಮಾಗಿ ಓದ್ಕೋಬೋದು, ಮತ್ತು ವೈಫೈನೂ ಯೂಸ್ ಮಾಡ್ಕೋಬೋದು. ಮತ್ತು ಟಿ ವಿ ರೂಮ್ ಅಂತ ಹೇಳಿ ನಾನು ತೋರಿಸ್ದ ಹಾಗೆ ಅಲ್ಲಿ ನಿಮ್ಮ ಸ್ಟಡಿ ಪರ್ಪಸ್ಗೆ ಯೂಸ್ ಮಾಡ್ಕೋಬೋದು ಎಲ್ಲದನ್ನು. ಇದೇನಿದು ಗರ್ಲ್ಸ್ ಹಾಸ್ಟೆಲ್ ಅಷ್ಟೇ ತೋರಿಸ್ತಿದ್ದಾಳೆ, ಗರ್ಲ್ಸಿಗೆ ಅಷ್ಟೇ ಅಂದ್ಕೊಂಡ್ರೆ ಹಾಗೇನಿಲ್ಲ, ಬಾಯ್ಸಿಗೆ ಕೂಡ ಇದೆ. ಹಾಗೆ ಬಾಯ್ಸ್ ಹಾಸ್ಟೆಲ್ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ ಬನ್ನಿ. ಅದು ನಾನು ಮಾಡಲಿಕ್ಕಾಗಿಲ್ಲ, ಹಾಗಾಗಿ ನನ್ನ ಫ್ರೆಂಡ್ ಹತ್ರ ಮಾಡಿಸಿರೋದು. ನೋಡಿ, ಹೊರಗಡೆಯಿಂದ ಹೀಗಿದೆ, ಒಳಗಡೆ ಹೋಗ್ತಾ ಹೋದರೆ ಈ ರೀತಿ ನಮ್ಮ ಬಿಲ್ಡಿಂಗ್ ಥರನೇ ಸೇಮ್ ಇದೆ. ಏನು ತುಂಬ ಡಿಫ್ರೆನ್ಸ್ ಏನಿಲ್ಲ. ಇದೇ ರೀತಿ ಸ್ಟೆಪ್ಸ್ ಹತ್ಕೊಂಡು ಹೋದರೆ ಫಸ್ಟ್, ಸೆಕೆಂಡ್, ಥರ್ಡ್ ಫ್ಲೋರ್ ಬರುತ್ತೆ. ಇಲ್ಲಿ 1 ಫ್ಲೋರ್ ಜಾಸ್ತಿ ಇದೆ, ಯಾಕಂದರೆ ಬಾಯ್ಸ್ ಜಾಸ್ತಿ ಇದ್ದಾರೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಹೀಗೆ ಮುಂದೆ ಹೋದರೆ ನಿಮಗೆ ರೂಮ್ಸ್ ಅಲ್ಲಿ ಹೇಗಿದೆ ಬಾಯ್ಸ್ ಹಾಸ್ಟೆಲಲ್ಲಿ ಅಂತ ತೋರಿಸ್ತಾ ಹೋಗ್ತಾರೆ. ಬನ್ನಿ.
ನೋಡಿ ಮುಂದೆ ಹೀಗೆ ಹೋದರೆ ಅವರಿಗೂ ಸ್ಲಿಪ್ಪರ್ ಸ್ಟ್ಯಾಂಡ್ಸ್ ಎಲ್ಲ ಕೊಟ್ಟಿದ್ದಾರೆ ಮತ್ತು ಡಸ್ಟ್ಬಿನ್ ವ್ಯವಸ್ಥೆ ಎಲ್ಲ ಇದೆ. ಅವರಿಗೆ 2 ವೈಫೈ ರೂಮು ಮತ್ತು 2 ಸ್ಟಡಿ ಹಾಲ್ ಕೂಡ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಹಾಗೆ ರೂಮಿಗೆ ಬಂತ ಹೇಗೆ ಒಳಗಡೆ ಎಲ್ಲ ಹೇಗಿದೆ ರೂಮ್ ಒಳಗಡೆ ಅಂತ ಹೇಳಿದ್ರೆ ಹೀಗಿದೆ. ರೂಮ್ ಒಳಗಡೆ ಹಿಂಗೆ ಹೋಗಿದ್ರೆ ತುಂಬ ಸೊಗಸಾಗಿ ಕಾಣುತ್ತೆ. ತುಂಬಾ ಚೆನ್ನಾಗಿದೆ ನೋಡಿ. ಈ ರೀತಿ ಕಿಟಕಿ ಮತ್ತು ಕಾಟ್ ಎಲ್ಲ ವ್ಯವಸ್ಥೆ ಕೊಡ್ತಾರೆ ನೋಡಿ. ಮತ್ತು ಸ್ಟಡಿ ಟೇಬಲ್ ಅಂತ ಹೇಳಿ ಟೇಬಲ್ ಕೊಡ್ತಾರೆ. ಮತ್ತು ಈ ರೀತಿ ಚೇರ್ ಕೂಡ ಇರುತ್ತೆ. ಮತ್ತು ಈ ರೀತಿ ಹ್ಯಾಂಗಿಂಗ್ ಕೂಡ ವ್ಯವಸ್ಥೆ ಮಾಡ್ಯಾರೆ. ಹ್ಯಾಂಗ್ ಮಾಡ್ಕೊಳ್ಲಿಕ್ಕೆ ಡ್ರೆಸ್ಸಸ್ನ. ಮತ್ತು ಈ ರೀತಿ ಒಳ್ಳೆಯ ವ್ಯವಸ್ಥೆನ ಮಾಡ್ಯಾರೆ. ಮತ್ತು ವಾಶ್ರೂಮ್ ಬಂದರೆ ತುಂಬ ಚೆನ್ನಾಗಿದೆ. ಅವ್ರಿಗೆ ಕೂಡ ಎಲ್ಲ ವ್ಯವಸ್ಥೆ ಕೊಟ್ಟಾರೆ. ಹಾಗೆ ಈ ಹೊಸ ಪ್ರಪಂಚನ ಈ ರೀತಿ ನಮ್ಮ ಕಂಗೊಳಿಸುವ ಒಂದು ಸುಂದರ ಸೊಗಸು ನೀವು ಇಲ್ಲಿ ಬಂದು ಆರಾಮಾಗಿರ್ಬೋದು. ರಾತ್ರಿ ಹೊತ್ತಲ್ಲಿ ನಮ್ಮ ಹಾಸ್ಟೆಲ್ ಹೀಗೆ ಕಾಣುತ್ತೆ ನೋಡಿ, ಹೀಗಿದೆ ಅಂತ ಅಂದ್ಬಿಟ್ಟು. ಹಾಗೆ ಇನ್ನು ಈವ್ನಿಂಗ್ ಟೈಮಲ್ಲಿ ತುಂಬ ಬಿಸಿಲಿರ್ಬೋದು ಅಂತ ಅಂದ್ಕೊಳ್ಬೋದು. ಹಾಗೇನಿಲ್ಲ, ತುಂಬಾ ಚೆನ್ನಾಗಿರೋ ಸೀನ್ರಿ ಎಲ್ಲ ನೋಡ್ಬೋದು ನೀವು. ಈ ರೀತಿ ಸಖತ್ತಾಗಿ ಕಾಣಿಸ್ತಿರತ್ತೆ ರಾತ್ರಿ ಸಂಜೆ ಈವ್ನಿಂಗ್ ಟೈಮಲ್ಲಿ. ಈ ರೀತಿ ಹಕ್ಕಿಗಳ ಕಲರವ ಹಾಗೆ ಸೂರ್ಯ ಮುಳುಗ್ತಿರೋದೆಲ್ಲ ನೋಡ್ಬೋದು ನೋಡಿ. ನಮ್ಮ ಫ್ರೆಂಡ್ಸ್ ಹೇಗೆ ಡ್ಯಾನ್ಸ್ ಎಲ್ಲ ಮಾಡ್ಯಾರೆ, ಟಿಕ್ಟಾಕ್ ಎಲ್ಲ ಮಾಡ್ಯಾರೆ ಅಂತ ಅಂದ್ಬಿಟ್ಟು. ಹಾಗಾಗಿ ನಮ್ಮ ಹಾಸ್ಟೆಲ್ ಲೈಫ್ ಹೇಗಿರುತ್ತೆ ಅಂತ, ಹಾಗೆ ನಮ್ಮ ಹಾಸ್ಟೆಲ್ ಹೇಗಿದೆ ಅಂತ ಅಂದ್ಬಿಟ್ಟು ನೀವು ಚೆನ್ನಾಗಿ ತಿಳ್ಕೊಂಡ್ರೆ ಅಂದ್ಕೊತೀನಿ ನೋಡಿ. ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಮತ್ತೆ ಭೇಟಿಯಾಗೋಣ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್. ಥ್ಯಾಂಕ್ ಯು.